ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕ್ಯಾನ್ಸರ್ ವಿರುದ್ಧ ನೈಸರ್ಗಿಕವಾಗಿ ಹೋರಾಟ ಎನ್ನುವ ಸಣ್ಣ ಕೈಪಿಡಿಯೊಂದು ಸಿಕ್ಕಿತು. ಇದು ಜಿಂದಾಲ್ ಪ್ರಕೃತಿ ಚಿಕಿತ್ಸಾ ವ್ಯವಸ್ಥೆ, ಧರ್ಮಾರ್ಥ ಆಸ್ಪತ್ರೆ, ಬೆಂಗಳೂರು. ಒಮ್ಮೆ ಅಲ್ಲಿಗೆ ಹೋದಾಗ ಸ್ನೇಹಿತರ ಜೊತೆಯಲ್ಲಿ ಒಂದು ಕೈಪಿಡಿ ನಿಮಗಾಗಿ. ಕ್ಯಾನ್ಸರ್ ಸಂಗತಿಗಳು ಭಯಾನಕ. ಗುಣಪಡಿಸುವುದಕ್ಕಿಂತ ತಡೆಗಟ್ಟುವುದು ಉತ್ತಮ. 80% ಕ್ಯಾನ್ಸರ್ ಪರಿಸ್ಥಿತಿಯು ಪರಿಸರ ಮತ್ತು ಅಪಾಯಕಾರಿ ಅಂಶಗಳಾದ ಆಹಾರ ಪದ್ಧತಿ, ಜೀವನ ಶೈಲಿ ಮತ್ತು ಹಾನಿಕಾರಕ ವಸ್ತುಗಳಿಗೆ ಮೈಯೊಡ್ಡುವುದು. ಭಾರತದಲ್ಲಿ 70% ಹೆಚ್ಚಿನ ಕ್ಯಾನ್ಸರ್ ರೋಗಿಗಳ ಪರಿಸ್ಥಿತಿಯು ಅಂತಿಮ ಹಂತ ತಲುಪಿದ್ದು, ಈ ಹಂತದಲ್ಲಿ ಯಾವುದೇ ಚಿಕಿತ್ಸೆಯಿಂದ ಗುಣಪಡಿಸಲಾಗದು. ಕ್ಯಾನ್ಸರ್ ರೋಗವನ್ನು ಗುಣಪಡಿಸಲು ಇದನ್ನು ಪ್ರಾರಂಭಿಕ ಹಂತದಲ್ಲೇ ಪರೀಕ್ಷೆ ಮಾಡಿ ತಿಳಿದುಕೊಳ್ಳಬೇಕು. ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಯ ಕ್ಯಾನ್ಸರ್ ರೋಗಿಗಳನ್ನು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಿದ್ಧಗೊಳಿಸುತ್ತದೆ. ಆಹಾರ ಪದಾರ್ಥಗಳು: ಸಾವಯವ ಆಹಾರ, ಕ್ರಮಬದ್ಧವಾದ ವ್ಯಾಯಾಮ, ಪ್ರಾಣಾಯಾಮ, ಸಸ್ಯಯುಕ್ತ ಪಾನೀಯಗಳು ಕ್ಯಾನ್ಸರ್ ವಿರುದ್ಧ ಹೋರಾಡುವು. ಪ್ರಕೃತಿ ಚಿಕಿತ್ಸಾ ವಿಧಾನದಲ್ಲಿ ನಾವು ಶರೀರದಲ್ಲಿನ ವಿಷಕಾರಿ ವಸ್ತುಗಳನ್ನು ಹೊರತೆಗೆಯುವುದಕ್ಕೆ ಒತ್ತು ನೀಡುತ್ತೇವೆ, ಏಕೆಂದರೆ ದೇಹದಲ್ಲಿ ವಿಷಕಾರಿ ವಸ್ತುಗಳ ಶೇಖರಣೆಯೇ ಎಲ್ಲ ರೋಗಗಳ ಮೂಲ. ನಿಮ್ಮ ದೊಡ್ಡ ಕರಳು ಆರೋಗ್ಯದಿಂದ ಕೂಡಿರದಿದ್ದರೆ ಅನೇಕ ರೋಗಗಳನ್ನು ತಡೆಗಟ್ಟಬಹುದು. ಆರೋಗ್ಯದಿಂದ ಕೂಡಿರಬೇಕು ಈ ದೊಡ್ಡ ಕರಳು. ಆದ್ದರಿಂದ ಹೆಚ್ಚು ಹಣ್ಣುಗಳನ್ನು, ತರಕಾರಿಗಳನ್ನು ಹಾಗೂ ಉತ್ತಮ ನಾರಿನಂಶವಿರುವ ಆಹಾರವನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿ. ಇದು ಈ ಕೈಪಿಡಿಯ ಮೊದಲನೇ ಪುಟ. ಇವತ್ತಿಗೆ ಸಾಕು. ಕಾಫಿಯ ಸಮಯ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಶ್ರೀಮತಿ ಕಾಫಿಯನ್ನು ತರ್ತಾಳೆ, ಕುಡಿಯೋಣ. ಅಲ್ಲಿಯವರೆಗೆ ಒಂದು ಸಣ್ಣ ಬ್ರೇಕ್ ಸ್ನೇಹಿತರೆ. ಇದು ಗೋಪನಹಳ್ಳಿ ವಿದ್ಯಾರ್ಥಿ ಮಿತ್ರರಿಗಾಗಿ ಮತ್ತು ನನ್ನ ಗೋಪನಹಳ್ಳಿಯ ಆತ್ಮೀಯ ಸ್ನೇಹಿತರಿಗಾಗಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.